ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮೊದಲನೆಯದಾಗಿ ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಸಿಗೆ ಬಿರು ಬಿಸಿಲಿನಲ್ಲಿ ಈ ತಂಪಾದ ಪಾನೀಯವನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಕಬ್ಬನ್ನು ಇಲ್ಲದೆ ಕಬ್ಬಿನ ಹಾಲನ್ನು ಮನೆಯಲ್ಲಿ ಯಾವ ರೀತಿ ತಯಾರಿಸಲ್ಪಡುತ್ತೆ ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂಥ ಹೊರಗಡೆ ಪದಾರ್ಥ ತರೋ ಹಾಗಿಲ್ಲ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 2 ಸ್ಪೂನ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲನಾದರೂ ಯೂಸ್ ಮಾಡ್ಕೊಳ್ಳಿ, ಮನೆಯಲ್ಲಿ ನೀವು ಅಡುಗೆಗೆ ಯೂಸ್ ಮಾಡುವಂತಹ ಬೆಲ್ಲನಾದರೂ ಹಾಕ್ಕೊಳ್ಳಿ. ಅನಂತರ 7 ರಿಂದ 8 ಪುದೀನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಇಂಚಿನಷ್ಟು ಹಸಿ ಶುಂಠಿನ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಒಂದು ಪೂರ್ತಿಯಾಗಿ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದು ತುಂಬ ಪ್ರಮುಖವಾದದ್ದು ಹಾಗೆ ಮುಖ್ಯವಾದದ್ದಂತ ಹೇಳಿದರೆ ಯಾವುದೇ ರೀತಿಯಾದಂತಹ ತಪ್ಪಾಗಲ್ಲ. ನೀವು ಈ ಜ್ಯೂಸನ್ನು ಮನೆಯಲ್ಲಿ ರೆಡಿ ಮಾಡೋದ್ರಿಂದ ಹೊರಗಡೆ ನೀವು ಕಬ್ಬಿನ ಹಾಲನ್ನು ಕುಡಿದಾಗ ಯಾವ ರೀತಿ ನಿಮಗೆ ರುಚಿ ಸಿಗುತ್ತೋ ಅದೇ ಥರ ರುಚಿ ನೀವು ಇವಾಗಲೇ ರೆಡಿ ಮಾಡ್ಕೊಳ್ಬೋದು. ನೋಡಿ, ನಾನು ಪೂರ್ತಿಯಾಗಿ 1 ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾರಾದರೂ ಮನೆಯಲ್ಲಿ ಈ ಟೈಮಲ್ಲಿ ಗೆಸ್ಟ್ ಬಂದರೆ ಸಮ್ಮರ್ ಡೇ ಇರೋದ್ರಿಂದ ಟೀ ಕಾಫಿ ಮಾಡೋ ಬದಲು ಇನ್ಸ್ಟಂಟಾಗಿ ಮನೆಯಲ್ಲೇ ನಾವು ಈ ಥರ ಜ್ಯೂಸನ್ನು ರೆಡಿ ಮಾಡಿ ಕೊಡೋದ್ರಿಂದ ಎಲ್ಲರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ದೇಹದಲ್ಲಿರುವ ಉಷ್ಣವನ್ನು ಕಡಿಮೆ ಮಾಡೋಕ್ಕೆ ತುಂಬ ಅದ್ಭುತವಾದಂತಹ ಜ್ಯೂಸ್ ರೆಸಿಪಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಕ್ಕಳಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ನಾನು 1 ನಿಂಬೆಹಣ್ಣನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ. ಇದಕ್ಕೆ ಚಿಟಿಕೆ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಜ್ಯೂಸಿನ ರುಚಿ ಇನ್ನೂ ಸ್ವಲ್ಪ ಹೆಚ್ಚಾಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಸೇರಿಸಿದೆ. ಇವಾಗ ನಂತರ ನಾವು ಒಂದು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ತುಂಬ ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡ್ರೆ ಇದನ್ನು ನೀವು ಜರಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೇನೂ ಕೂಡ ನೀವು ಇದನ್ನು ಕುಡಿಬೋದು. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ ನಂತರ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ತೋರಿಸಿರುವಂತಹ ಪದಾರ್ಥಗಳು 2 ಲೋಟ ಜ್ಯೂಸ್ ಅಂತೂ ರೆಡಿ ಆಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ಬೇಕನ್ಸಿದ್ರೆ ನಾನು ತೋರಿಸಿರುವಂತಹ ಎಲ್ಲ ಪದಾರ್ಥನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಇದಕ್ಕೆ ಕೂಲಾಗಿರಲಿ ಅಂತ ಹೇಳಿಬಿಟ್ಟು ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಇಲ್ಲ ಅಂತ ಹೇಳಿದರೆ ಹಾಗೇನೂ ಕೂಡ ಮಾಡ್ಕೊಳ್ಬೋದು. ತುಂಬ ಅರ್ಜೆಂಟ್ ಇದ್ದರೆ ಈ ಥರ ಐಸ್ ಕ್ಯೂಬ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು 1 ಅವರ್ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಕುಡಿಬೋದು ಫ್ರಿಜ್ಜಲ್ಲಿ. ಇವಾಗ ಈ ಜ್ಯೂಸ್ ಅಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡ್ತೀರಲ್ವಾ? ಬೇಗ ಬೇಸಿಗೆ ಕಳೆಯೋಷ್ಟರಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಈ ಥರ ಜ್ಯೂಸನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ರುಚಿಯಲ್ಲಂತೂ ಯಾವುದೇ ವ್ಯತ್ಯಾಸ ಇರಲ್ಲ. ನೋಡಿ, ಅದ್ಭುತವಾಗಿ ಕಲರು ಕೂಡ ಹಾಗೆ ಇದೆ. ಬಣ್ಣ ಹಾಗೂ ರುಚಿಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರಲ್ಲ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹೇಗಿದೆ ಅಂತ ನಾವು ಟೇಸ್ಟ್ ಮಾಡೋಣ. ನಾವಂತೂ ಟೇಸ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಾಗಿದೆ, ಸಖತ್ತಾಗಿದೆ. ನಮ್ಮ ಮನೆಯಲ್ಲಂತೂ ಪದೇ ಪದೇ ಮಾಡಿಸ್ಕೊಂಡು ಕುಡಿತಾ ಇದ್ದಾರೆ. ಈ ಸಮ್ಮರ್ ಕಳೆಯೋಷ್ಟರಲ್ಲಿ ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ಬೇಕಂತ ಅಂದರೆ ಇನ್ನೂ ಸ್ವಲ್ಪ ನಿಂಬೆಹಣ್ಣು ಅಥವಾ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ನ್ಯಾಚುರಲ್ಲಾಗಿ ಮನೆಯಲ್ಲೇ ಕಬ್ಬಿನ ಹಾಲನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ. ಹಾಗಾದರೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.